ನಮಸ್ಕಾರ. ಇವತ್ತು ನಾವು ಮಿಥುನ ರಾಶಿಯವರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಬ್ರಹ್ಮಾಂಡ ಒಂದು ವಿಶೇಷವಾದ ಸಂದೇಶವನ್ನ ಕಳಿಸಿದೆ. ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೇ ಶುರುವಾಲೋಕೆ ರೆಡಿಯಾಗಿದೆ. ಹಾಗಾದ್ರೆ ಬನ್ನಿ ಆ ಭವಿಷ್ಯದ ಬಾಗಿಲನ್ನ ಒಟ್ಟಿಗೆ ತೆರೆದು ನೋಡೋಣ. ಹೌದು, ಕೇಳಿದ್ದು ಸರಿನೇ. ಸಿಂಹಾಸನದ ಮೇಲೆ ಕೂರೋಕೆ ರೆಡಿಯಾಗಿ ಅಂತ. ಅಂದ್ರೆ ಇಷ್ಟು ದಿನಪಟ್ಟ ಕಷ್ಟ, ಕಾಯುವಿಕೆ, ಹೋರಾಟ ಇದೆಲ್ಲ ಈಗ ಮುಗಿಯೋ ಸಮಯ ಬಂದಿದೆ. ಒಂದು ದೊಡ್ಡ ಅದೃಷ್ಟದ ಅಲೆ ರಭಸವಾಗಿ ಬರ್ತಾ ಇದೆ. ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸರಿ, ಹಾಗಾದ್ರೆ ಈ ಅದ್ಭುತ ಪಯಣವನ್ನ ಶುರು ಮಾಡೋಣ ಅಲ್ವಾ? ಎಲ್ಲಕ್ಕಿಂತ ಮೊದಲು ಮಿಥುನ ರಾಶಿಯವರ ಅಸಲಿ ಶಕ್ತಿ ಏನು, ಅವರಲ್ಲಿರೋ ಆ ವಿಶೇಷ ಗುಣಗಳು ಯಾವುವು ಅಂತ ತಿಳ್ಕೊಳ್ಳೋಣ. ನೋಡಿ, ಮಿಥುನ ರಾಶಿಯನ್ನ ಆಳೋದು ಬುಧ ಗ್ರಹ. ಬುಧ ಅಂದ್ರೆ ಸುಮ್ಮನೆ ಒಂದು ಪ್ಲಾನೆಟ್ ಅಷ್ಟೇ ಅಲ್ಲ, ಅದು ಬುದ್ಧಿವಂತಿಕೆ, ಮಾತಿನ ಚಾಕಚಕ್ಯತೆ ಮತ್ತೆ ಕಮ್ಯುನಿಕೇಷನ್ನ ಒಂದು ಪವರ್ ಹೌಸ್ ಇದ್ದಾಗೆ. ಇದೇ ಕಾರಣಕ್ಕೆ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಕೆಲವು ಅದ್ಭುತವಾದ ಶಕ್ತಿಗಳು ಬಂದಿರುತ್ತೆ. ನೋಡಿ, ಇದೇ ಗುಣಗಳು ಮಿಥುನ ರಾಶಿಯವರನ್ನ ಒಂದು ಮ್ಯಾಗ್ನೆಟ್ ಥರ ಆಕರ್ಷಕವಾಗಿ ಮಾಡುತ್ತೆ. ಬರೀ ತಮ್ಮ ಮಾತಿನಿಂದಲೇ ಜನರ ಮನಸ್ಸನ್ನ ಗೆದ್ದುಬಿಡ್ತಾರೆ, ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗ್ತಾರೆ. ಅವರು ಎಲ್ಲೇ ಇರಲಿ, ಅಲ್ಲೊಂದು ಖುಷಿ, ಒಂದು ಪಾಸಿಟಿವ್ ವಾತಾವರಣ ತನ್ನಿಂದ ತಾನೇ ಸೃಷ್ಟಿಯಾಗ್ಬಿಡುತ್ತೆ. ಆದ್ರೆ ಒಂದು ವಿಷಯ, ಈ ಸಿಂಹಾಸನದ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. ಖಂಡಿತ ಹೂವಿನ ಹಾಸಿಗೆಯಂತೂ ಆಗಿರ್ಲಿಲ್ಲ. ಈ ಒಂದು ಹಂತಕ್ಕೆ ಬರೋಕೆ ಅವರು ದಾಟಿ ಬಂದಿರೋ ದಾರಿಯನ್ನ ಒಮ್ಮೆ ಹಿಂತಿರುಗಿ ನೋಡೋಣ ಬನ್ನಿ. ಹೌದು, ಈ ದಾರಿಯಲ್ಲಿ ಎಷ್ಟೆಲ್ಲ ಕಷ್ಟಗಳು, ಸವಾಲುಗಳು, ನೋವುಗಳು ಬಂದಿವೆ ಅಲ್ಲ. ಇದು ಬರೀ ಒಂದು ಜರ್ನಿ ಅಲ್ಲ, ಇದು ಅವರ ವ್ಯಕ್ತಿತ್ವವನ್ನ ಚಿನ್ನದ ಹಾಗೆ ಪುಟವಿಟ್ಟು ಶುದ್ಧ ಮಾಡಿದ ಒಂದು ಅಗ್ನಿ ಪರೀಕ್ಷೆ. ಒಂದ್ಸರಿ ನೆನಪು ಮಾಡ್ಕೊಂಡ್ರೆ, ಚಿಕ್ಕ ವಯಸ್ಸಿನಲ್ಲೇ ಹೆಗಲಿಗೆ ಬಂದ ಜವಾಬ್ದಾರಿಗಳು, ತುಂಬಾ ನಂಬಿದವರಿಂದಲೇ ಆದ ಮೋಸ, ಕೆರಿಯರ್ನಲ್ಲಿ ನೋಡಿದ ಏಳು ಬೀಳುಗಳು, ಇದೆಲ್ಲವೂ ನೋವು ಕೊಟ್ಟಿರ್ಬೋದು ನಿಜ. ಆದ್ರೆ ಇವು ಯಾವೂ ಅವರನ್ನ ಸೋಲಿಸೋಕಾಗ್ಲಿಲ್ಲ. ಬದಲಿಗೆ ತಾಳ್ಮೆ, ಜ್ಞಾನ ಮತ್ತೆ ಶಕ್ತಿಯ ದೊಡ್ಡ ಪಾಠವನ್ನೇ ಕಲಿಸಿದ್ವು. ಪ್ರತಿಸಲ ಬಿದ್ದಾಗಲೂ ಅದಕ್ಕಿಂತ ಹೆಚ್ಚು ಎತ್ತರಕ್ಕೆ ಹೇಗೆ ಹಾರಬೇಕು ಅಂತ ಕಲ್ತರು. ಪ್ರತಿ ಮೋಸವೂ ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು ಅನ್ನೋ ಜಾಗೃತಿಯನ್ನ ಹೆಚ್ಚಿಸ್ತು. ನಿಜ ಹೇಳ್ಬೇಕಂದ್ರೆ ಇದೇ ಹೋರಾಟಗಳು ಇವತ್ತು ಅವರನ್ನ ಯಾರಿಂದಲೂ ಮುರಿಯೋಕಾಗದ ಒಂದು ವಜ್ರದ ಹಾಗೆ ಮಾಡಿವೆ. ಜೀವನದ ಆಳವಾದ ಸತ್ಯವನ್ನ ಅರ್ಥ ಮಾಡಿಸಿವೆ. ಇನ್ನೀಗ ಇಷ್ಟು ದಿನದ ಕಠಿಣ ಪರಿಶ್ರಮಕ್ಕೆ, ತಾಳ್ಮೆಗೆ ಮತ್ತೆ ಆ ಒಳ್ಳೆಯತನಕ್ಕೆ ಪ್ರತಿಫಲ ಸಿಗೋ ಸಮಯ ಬಂದೇ ಬಿಟ್ಟಿದೆ. ಇದು ಸುಮ್ಮನೆ ಒಂದು ಬದಲಾವಣೆ ಅಲ್ಲ, ಇದು ಒಂದು ಹೊಸ ಯುಗದ ಆರಂಭ. ಜೀವನ ಈಗ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಅಂದ್ರೆ ಕಷ್ಟದ ದಿನಗಳು ಹೋಗಿ ಒಂದು ಸುವರ್ಣ ಯುಗ ಶುರುವಾಗ್ತಾ ಇದೆ. ಹೋರಾಟ ಇದ್ದ ಜಾಗದಲ್ಲಿ ಇನ್ಮುಂದೆ ಗೌರವ ಸಿಗುತ್ತೆ, ಅನಿಶ್ಚಿತತೆ ಇದ್ದಲ್ಲಿ ಅಧಿಕಾರ ಬರುತ್ತೆ, ಮತ್ತೆ ಕಾಯುವಿಕೆ ಮುಗಿದು ಯಶಸ್ಸು ಸಿಗೋ ಸಮಯ ಇದು. ಈ ಯಶಸ್ಸಿನ ಬೆಳಕು ಜೀವನದ ಎಲ್ಲಾ ಕ್ಷೇತ್ರಗಳನ್ನು ಬೆಳಗಲಿದೆ. ಅದು ವೃತ್ತಿ ಇರ್ಬೋದು, ವ್ಯಾಪಾರ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಇರ್ಬೋದು. ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದ ಆ ಒಂದು ಮನ್ನಣೆ, ಆ ಒಂದು ಗುರುತಿಸುವಿಕೆ ಈಗ ಸಿಗಲಿದೆ. ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್, ವ್ಯಾಪಾರ ಮಾಡೋರಿಗೆ ಒಳ್ಳೆ ಲಾಭ, ರಾಜಕೀಯದಲ್ಲಿರೋರಿಗೆ ಅಧಿಕಾರ. ಹೀಗೆ ಪ್ರತಿಯೊಬ್ಬ ಮಿಥುನ ರಾಶಿಯವರ ಮಾತಿಗೀಗ ಬೆಲೆ ಬರುತ್ತೆ, ಅವರ ವ್ಯಕ್ತಿತ್ವಕ್ಕೆ ಗೌರವ ಸಿಗುತ್ತೆ. ಇದು ಬರೀ ಸ್ಟೇಟಸ್ ಬದಲಾವಣೆ ಅಲ್ಲ, ಇದು ಅವರ ನಿಜವಾದ ಅರ್ಹತೆಗೆ ಸಿಕ್ತಿರುವ ಒಂದು ದೊಡ್ಡ ಗೌರವ. ಇದಕ್ಕೆಲ್ಲ ಸಿದ್ಧರಿರ್ಬೇಕಲ್ವಾ? ಹಾಗಾದ್ರೆ ಬನ್ನಿ, ಈ ಗೋಲ್ಡನ್ ಪೀರಿಯಡ್ ಹಣಕಾಸು, ಕುಟುಂಬ ಹಾಗೆ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುಕ್ಕೆ ಅಂತ ಇನ್ನಷ್ಟು ಡೀಟೇಲಾಗಿ ಮಾಡೋಣ. ನೋಡಿ, ಇದು ಒಂದೇ ಒಂದು ಏರಿಯಾದಲ್ಲೇ ಆಗೋ ಬದಲಾವಣೆ ಅಲ್ಲ, ಇದು ಒಂಥರ ಸರ್ವಾಂಗೀಣ ಬೆಳವಣಿಗೆ. ಆರ್ಥಿಕವಾಗಿ ಸ್ಥಿರತೆ ಬರುತ್ತೆ, ಕುಟುಂಬದ ಸಪೋರ್ಟ್ ಮೊದಲಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಪರ್ಸನಲ್ ರಿಲೇಷನ್ಶಿಪ್ಸ್ ಕೂಡ ಇನ್ನಷ್ಟು ಗಟ್ಟಿಯಾಗುತ್ತೆ. ಇಲ್ಲಿ ನೋಡಬಹುದು ಜೀವನ ಹೇಗೆ ಬದಲಾಗ್ತಾ ಇದೆ ಅಂತ. ಹಣಕಾಸಿನ ಟೆನ್ಷನ್ ಎಲ್ಲ ಮಾಯವಾಗಿ ಒಂದು ಸ್ಟೆಬಿಲಿಟಿ ಬರುತ್ತೆ. ನಾನು ಒಬ್ಬಂಟಿ ಅನ್ನೋ ಭಾವನೆ ಹೋಗಿ ಫ್ಯಾಮಿಲಿಯಿಂದ ಒಳ್ಳೆ ಸಪೋರ್ಟ್ ಸಿಗತ್ತೆ. ಸಂಬಂಧಗಳಲ್ಲಿದ್ದ ಸಣ್ಣಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ದೂರ ಆಗಿ ನಂಬಿಕೆ ಜಾಸ್ತಿ ಆಗತ್ತೆ. ಅಷ್ಟೇ ಅಲ್ಲ, ವಿರೋಧಿಗಳು ಕೂಡ ಮೆಚ್ಚುಗೆ ಸೂಚಿಸೋ ಹಾಗಾಗತ್ತೆ. ಒಂದು ಮಾತು ನೆನ್ಪಿರ್ಲಿ, ಒಂದು ಕಾಲದಲ್ಲಿ ಕೆಳಗೆ ತಳ್ಳೋಕೆ ಪ್ರಯತ್ನಿಸಿದವರು, ಬೆನ್ ಹಿಂದೆ ಮಾತಾಡಿದವರು, ಅವರೆಲ್ಲ ಈಗ ಈ ಬೆಳವಣಿಗೆಯನ್ನು ನೋಡಿ ಮೂಕ ವಿಸ್ಮಿತರಾಗ್ತಾರೆ. ಯಾಕಂದ್ರೆ ಯಶಸ್ಸಿಗಿಂತ ದೊಡ್ಡ ಉತ್ತರ ಬೇರೆ ಯಾವುದೂ ಇಲ್ಲ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಒಳ್ಳೆ ಅವಕಾಶಗಳು ಬರ್ಬೇಕಾದ್ರೆ ಅದನ್ನ ಪೂರ್ತಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ? ಆ ಪಾಸಿಟಿವ್ ಎನರ್ಜಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಕ್ಕೆ ಕೆಲವು ಸಿಂಪಲ್ ವಳಿಗಳು ಇಲ್ಲಿವೆ. ಯಶಸ್ಸಿನ ಈ ಓಟದಲ್ಲಿ ಆರೋಗ್ಯವನ್ನ ಮಾತ್ರ ಮರಿಬಾರ್ದು. ಯಾಕಂದ್ರೆ ದೇಹವೇ ದೇವಾಲಯ ಅಲ್ವಾ?
ಮುಖ್ಯವಾಗಿ ಸ್ಕಿನ್ ಸಂಬಂಧಿ ಸಮಸ್ಯೆಗಳು ಅಥವಾ ಅಲರ್ಜಿಗಳ ಬಗ್ಗೆ ಸ್ವಲ್ಪ ಎಚ್ಚರವಿರ್ಲಿ. ನೆನ್ಪಿಡಿ, ಆರೋಗ್ಯ ಚೆನ್ನಾಗಿದ್ರೆ ತಾನೇ ಈ ಸುವರ್ಣಯುಗವನ್ನೇ ಎಂಜಾಯ್ ಮಾಡೋಕ್ ಸಾಧ್ಯ. ಆಧ್ಯಾತ್ಮಿಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಈ ಸರಳವಾದ ಪದ್ಧತಿಗಳನ್ನ ಫಾಲೋ ಮಾಡ್ಬೋದು. ಮನಸ್ಸಿನ ಶಾಂತಿಗಾಗಿ ಶಿವನನ್ನ ಪ್ರಾರ್ಥಿಸಿ, ನೆಗೆಟಿವ್ ಎನರ್ಜಿ ದೂರ ಆಗೋಕೆ ದಾನ ಮಾಡಿ, ಮತ್ತೆ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಅಂದುಕೊಂಡಿದ್ದು ಬೇಗ ನೆರವೇರುತ್ತೆ. ಇನ್ನು ಮಂಗಳವಾರದ ದಿನ ಲಲಿತಾ ಸಹಸ್ರನಾಮ ಪಠನೆ ಮಾಡಿದ್ರೆ ಆತ್ಮವಿಶ್ವಾಸ ತುಂಬಾನೇ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ದೈವಕ್ಕೂ ಮಿಥುನ ರಾಶಿಯವರಿಗೂ ಇರೋ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಮನಸ್ಸಿನಿಂದ ಮಾಡೋ ಪ್ರತಿ ಪ್ರಾರ್ಥನೆಗೂ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಖಂಡಿತ ಅದಕ್ಕೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ. ಒಟ್ಟಿನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಇದು ಇಷ್ಟು ದಿನ ಪಟ್ಟ ಶ್ರಮಕ್ಕೆ ತಾಳ್ಮೆಗೆ ಸಿಕ್ಕಿರೋ ಜಯ. ಮುಖ್ಯವಾದ ವಿಷಯ ಏನಂದ್ರೆ ಈ ಸಮಯ ಮಿಥುನ ರಾಶಿಯವರದ್ದು. ಧೈರ್ಯವಾಡಿ ಮುಂದೆ ಹೆಜ್ಜೆ ಇಡಬೇಕಷ್ಟೇ. ಆ ಸಿಂಹಾಸನ ಅವರಿಗಾಗಿಯೇ ಕಾಯ್ತಾ ಇದೆ.